ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ನೀವು ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳನ್ನ ನೀವು ಸ್ವೈಪ್ ಮಾಡ್ತಾ ನೋಡಬೇಕಾದ್ರೆ ನಿಮಗೆ ಒಂದು ಸ್ಟೋರೀಸ್ ಅಂತ ಒಂದು ಟ್ಯಾಬ್ ಬರುತ್ತೆ. ಸೊ ಅಲ್ಲಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗಳು ಸ್ಟೋರೀಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಸೊ ನಿಮ್ಮ ಚಾನಲ್ಗೂ ಸ್ಟೋರೀಸ್ ಆಪ್ಷನ್ ಬರಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಒಂದು ಸ್ಟೋರೀಸ್ ಆಪ್ಷನಿಂದ ಏನು ಉಪಯೋಗ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಈ ಒಂದು ಸ್ಟೋರೀಸ್ ಅಂದ್ರೇನು, ಸ್ಟೋರಿ ಟ್ಯಾಬ್ ಅಂದ್ರೇನು ಅಂತ ಹೇಳ್ಬಿಡ್ತೀನಿ ನಿಮಗೆ. ಸ್ಟೋರಿ ಟ್ಯಾಬ್ ಅಂತಂದರೆ ಇದು ಏನಕ್ಕೆ ಉಪಯೋಗಿಸ್ತೀವಿ ಅಂತಂದರೆ, ನಿಮ್ಮ ಚಾನಲಲ್ಲಿ ಏನಾದರೂ ಅನೌನ್ಸ್ಮೆಂಟ್ನ ಮಾಡಬೇಕು ಅಂತಂದರೆ ಸ್ಟೋರೀಸ್ ಮುಖಾಂತರ ಅನೌನ್ಸ್ ಮಾಡ್ಬೋದು. ಜೊತೆಗೆ ನೀವು ಎಲ್ಲಾದರೂ ಹೋಗಿ ಎಂಜಾಯ್ಮೆಂಟ್ನ ಮಾಡ್ತಾಯಿದ್ದೀರಾ, ಒಂದು ಮೂಮೆಂಟ್ನ ನೀವು ವಿಡಿಯೋ ಮುಖಾಂತರ ಒಂದು ಕ್ಲಿಪ್ ಮುಖಾಂತರ ಒಂದು 15 ಸೆಕೆಂಡ್ ಸ್ಟೇಟಸ್ ರೀತಿ ಅಪ್ಲೋಡ್ ಮಾಡಬೇಕು ಅಂತಂದರೆ ಸ್ಟೋರೀಸ್ ಉಪಯೋಗ ಆಗುತ್ತೆ. ಸೊ ನೀವು ನೋಡಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಒಂದು ಆಪ್ಷನ್ ಸಿಕ್ತಿತ್ತು ಸ್ಟೋರೀಸ್ ಅನ್ನೋ ಆಪ್ಷನು, ಜೊತೆಗೆ ಫೇಸ್ಬುಕ್ಕಲ್ಲೂ ಕೂಡ ಸ್ಟೋರೀಸ್ ಅನ್ನೋ ಆಪ್ಷನ್ ಸಿಗ್ತಾಯಿತ್ತು. ಬಟ್ ಯೂಟ್ಯೂಬಲ್ಲಿ ಯಾವುದೇ ರೀತಿ ಈ ಒಂದು ಆಪ್ಷನ್ ಇರಲಿಲ್ಲ ಮೊದಲು. ಇದು ಇವಾಗ ಬಂದಿರುವಂಥ ಹೊಸ ಆಪ್ಷನು, ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಸ್ಟೋರೀಸ್ ಅನ್ನೋ ಒಂದು ಆಪ್ಷನು. ಇಲ್ಲಿ ನೀವು ಯಾರ್ಯಾರ್ದೋ ಚಾನಲ್ಲು ನೀವು ಸಬ್ಸ್ಕ್ರೈಬ್ ಆಗಿಲ್ಲದವರು ಕೂಡ ನೀವು ಸ್ಟೋರೀಸ್ ಆಪ್ಷನ್ನ ನೀವು ನೋಡ್ತಾ ಇದ್ದೀರಾ ತುಂಬ ಜನ. ಸೊ ಈ ಒಂದು ಸ್ಟೋರೀಸಿಂದ ಅದೊಂದು ಉಪಯೋಗ ಆಗುತ್ತೆ. ನಿಮ್ಮ ಚಾನಲಲ್ಲಿ ನೀವು ಏನಾದರೂ ಸ್ಟೋರೀಸ್ನ ಹಾಕಿದ್ರೆ, ನಿಮ್ಮ ಚಾನಲ್ ಮುಖಾಂತರ ನೀವು ಯಾವುದಾದ್ರೂ ಒಂದು ಸ್ಟೋರೀಸ್ನ ಹಾಕಿದ್ರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದವ್ರಿಗೂ ಕೂಡ ಆ ಒಂದು ಸ್ಟೋರೀಸ್ ತಲುಪುತ್ತೆ. ಸೊ ಅವಾಗ ಅವ್ರು ಆ ಒಂದು ಸ್ಟೋರಿ ಇಷ್ಟಪಟ್ಟರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹೇಳೋದಕ್ಕಾಗಲ್ಲ. ಸೊ ಈ ಒಂದು ಸ್ಟೋರೀಸ್ ಆಪ್ಷನಿಂದ ಅದೊಂದು ಪ್ಲಸ್ ಪಾಯಿಂಟ್ ಇದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಸ್ಟೋರೀಸ್ನ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಇವಾಗ ನಿಮ್ಮ ಚಾನಲ್ಲು ಕೂಡ ಸ್ಟೋರೀಸ್ ಆಪ್ಷನ್ ಸಿಗಬೇಕು ಅಂತಂದರೆ ಏನು ಕಂಪ್ಲೀಟ್ ಆಗಿರಬೇಕು, ಎಷ್ಟು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ನೀವು ಇವಾಗ ಕೇಳ್ಬೋದು. ನಿಮ್ಮ ಚಾನಲಲ್ಲಿ ಸ್ಟೋರೀಸ್ ಆಪ್ಷನ್ ಸಿಗಬೇಕು ಅಂತಂದರೆ 10,000 ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಅವಾಗ ಮಾತ್ರ ನಿಮಗೆ ಸ್ಟೋರೀಸ್ ಆಪ್ಷನ್ ಅನ್ನೋವಂಥ ಆಪ್ಷನ್ನ ನಿಮಗೆ ಯೂಟ್ಯೂಬರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅವಾಗ ಮಾತ್ರ ನೀವು ಯೂಸ್ ಮಾಡೋದಕ್ಕೆ ಸಾಧ್ಯ. ಇವಾಗ ನೀವು ನೋಡಿರ್ಬೋದು, ನನ್ನ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆ ಒಂದು ಕಾರಣಕ್ಕೆ ನನಗೂ ಕೂಡ ಸ್ಟೋರಿ ಟ್ಯಾಬ್ ಸಿಕ್ಕಿದೆ. ನಾನು ಆಲ್ರೆಡಿ ಒಂದು ಸ್ಟೋರಿನ ಅಪ್ಲೋಡು ಕೂಡ ಮಾಡಿದ್ದೀನಿ, ನೀವು ನೋಡಿರ್ತೀರ. ಸೊ ನಿಮಗೂ ಕೂಡ ಸ್ಟೋರಿ ಟ್ಯಾಬ್ ಸಿಗಬೇಕು ಅಂತಂದರೆ ನಿಮ್ಮ ಚಾನಲ್ 10,000 ಸಬ್ಸ್ಕ್ರೈಬರ್ ಮೇಲೆ ಆಗಬೇಕು ಸಬ್ಸ್ಕ್ರೈಬರ್ಸು. ಅವಾಗ ಮಾತ್ರ ನಿಮಗೆ ಸ್ಟೋರಿ ಟ್ಯಾಬ್ ಅವರೇ ಕೊಡ್ತಾರೆ ಯೂಟ್ಯೂಬರು, ನೀವೇನು ಮೇಲ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ 10,000 ಸಬ್ಸ್ಕ್ರೈಬರ್ ಆಗೋ ತನಕ ನಿಮ್ಗೆ ಯಾವುದೇ ಕಾರಣಕ್ಕೂ ಸ್ಟೋರಿ ಟ್ಯಾಬ್ ಸಿಗೋದಿಲ್ಲ ಯೂಟ್ಯೂಬಲ್ಲಿ. ಸೊ ಇದು ಬಂದಿರುವಂಥ ಹೊಸ ಅಪ್ಡೇಟು. ನೀವು ಸ್ಟೋರೀಸ್ ಮುಖಾಂತರ ಈ ಒಂದು ಬೆನಿಫಿಟನ್ನು ತಗೋಬೋದು. ನಿಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೂ ಕೂಡ ಈ ಒಂದು ನಿಮ್ಮ ಸ್ಟೋರೀಸ್ಗಳು ತಲುಪುತ್ತೆ. ಅವಾಗ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಸೊ ಓಕೆ, ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಸ್ಟೋರೀಸ್ ಅಂದ್ರೇನು, ಈ ಸ್ಟೋರಿ ಟ್ಯಾಬಿಂದ ಏನು ಉಪಯೋಗ, ಜೊತೆಗೆ ಈ ಸ್ಟೋರಿ ಟ್ಯಾಬ್ ಸಿಗಬೇಕು ಅಂತಂದರೆ ಏನೆಲ್ಲ ಕಂಪ್ಲೀಟ್ ಆಗಿರಬೇಕು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.